ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1976 ಪ್ರೇಮದ ಕಾಣಿಕೆ ಅನ್ನೋ ಒಂದು ಸಿನಿಮಾ ತೆರೆ ಕಾಣುತ್ತೆ. ಈ ಸಿನಿಮಾ ಪೋಸ್ಟರ್ ನೋಡಿದಂತ ಪ್ರತಿಯೊಬ್ರು ಕೂಡ ಏನ್ ಅನ್ಕೊಂಡ್ರು ಅಂತಂದ್ರೆ, ಈ ಸಿನಿಮಾ ಒಂದು ಫ್ಯಾಮಿಲಿ ಡ್ರಾಮಾ ಇರ್ಬೋದು, ಇಲ್ಲ ಒಂದು ಅದ್ಭುತವಾಗಿರೋ ಒಂದು ಲವ್ ಸ್ಟೋರಿ ಇರ್ಬೋದು ಕೂಡ ಅನ್ಕೊಂಡಿರ್ತಾರೆ. ಆದ್ರೆ ಥಿಯೇಟರ್ ಒಳಗಡೆ ಹೋದ ತಕ್ಷಣ ಜನಕ್ಕೆ ಒಂದು ಅಚ್ಚರಿ ಕಾದಿರುತ್ತೆ. ಏನು ಅಂತಂದ್ರೆ, ಈ ಸಿನಿಮಾ ಅವ್ರು ಅನ್ಕೊಂಡಿದ್ದ ಕತೆ ಅಲ್ಲ. ಈ ಸಿನಿಮಾ ಬಂದು ಕನ್ನಡದ ಮಟ್ಟಿಗೆ ಒಂದು ಬಿಗ್ಗೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ ಈ ಸಿನಿಮಾ. ಹಾಗಾಗಿ ಜನಕ್ಕೆ ಸಾಕಷ್ಟು ಖುಷಿ ಕೊಡುತ್ತೆ. ಜನಸಾಗರ ಕೂಡ ಈ ಸಿನಿಮಾಗೆ ಥಿಯೇಟರ್‌ಗೆ ಹರಿದು ಬರ್ತಾರೆ. ಈ ಒಂದು ಸಿನಿಮಾ ಯಾವ ತರ ಶುರುವಾಯ್ತು ಅಂತಂದ್ರೆ, ಇದಕ್ಕಿಂತ ಮುಂಚೆ ಅಂದ್ರೆ 1971ರಲ್ಲಿ ಸಾಕ್ಷಾತ್ಕಾರ ಅಂತ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಆ ಒಂದು ಸಿನಿಮಾನ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿರ್ತಾರೆ. ಅಣ್ಣವರು, ಜಮುನಾ ಅವರು ಮತ್ತು ಬಾಲಕೃಷ್ಣ ಅವರು ಕೂಡ ಅಭಿನಯ ಮಾಡಿರ್ತಾರೆ. ಆ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹೀನಾಯ ಸೋಲನ್ನ ಒಪ್ಪುತ್ತೆ. ಹಾಗಾಗಿ ಆ ಸಿನಿಮಾದಲ್ಲಿ ಸಾಕಷ್ಟು ಹಣನ ಕಳ್ಕೊಂಡಿರ್ತಾರೆ ಬಿ ಮಲ್ಲಿಕ್ ಅನ್ನೋ ನಿರ್ಮಾಪಕರು. ಅವ್ರಿಗೆ ಅಣ್ಣವರು ಒಂದು ಮಾತು ಕೊಟ್ಟಿರ್ತಾರೆ. ಏನಂತ ಮಾತು ಕೊಟ್ಟಿರ್ತಾರೆ ಅಂತಂದ್ರೆ, ಮುಂದೆ ನೀವು ಸಿನಿಮಾ ಮಾಡಿದಾಗ ನಾನು ಸಂಭಾವನೆ ಪಡೆಯದೆ ಸಿನಿಮಾದಲ್ಲಿ ಅಭಿನಯ ಮಾಡ್ತೀನಿ ಅಂತ ಕೂಡ ಹೇಳಿರ್ತಾರೆ. ಅದ್ರ ಪ್ರಕಾರನೇ ಪ್ರೇಮದ ಕಾಣಿಕೆ ಸಿನಿಮಾಗೆ ಬಿ ಮಲ್ಲಿಕ್ ಅವರೇ ನಿರ್ಮಾಪಕರಾಗ್ತಾರೆ. ಅಣ್ಣವರು ಈ ಸಿನಿಮಾಗೆ ₹1 ಕೂಡ ಸಂಭಾವನೆ ಪಡೆಯೋದಿಲ್ಲ. ಅದಕ್ಕೋಸ್ಕರನೇ ಅಣ್ಣವ್ರು ಯಾವತ್ತೂ ಕೂಡ ಹೇಳ್ತಾ ಇದ್ರು, ನಿರ್ಮಾಪಕರು ಅನ್ನದಾತರು ಅಂತ. ಆ ಒಂದು ನಿರ್ಮಾಪಕ ಕಷ್ಟದಲ್ಲಿರ್ಬೇಕಾದ್ರೆ ಅಣ್ಣವ್ರು ಯಾವತ್ತೂ ಕೂಡ ಕೈ ಬಿಡ್ತಾ ಇರ್ಲಿಲ್ಲ. ಅದಕ್ಕೆ ಅಣ್ಣವರು ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರು. ಆ ಸಿನಿಮಾದಲ್ಲಿ ಅವರಿಗೆ ಲಾಸ್ ಆಗಿತ್ತು. ಈ ಸಿನಿಮಾದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಗೆಲುವು ತಂದ್ಕೊಡೋದಕ್ಕೆ ಅಣ್ಣವರು ಸಂಭಾವನೆ ಕೂಡ ಪಡೆಯದೆ ನಟನೆ ಮಾಡ್ತಾರೆ. ಈ ಸಿನಿಮಾಗೆ ಕತೆ ಬರೆದಿದ್ದು ಸಲೀಂ ಜಾವೇದ್ ಅವರು. ಸಲ್ಮಾನ್ ಖಾನ್ ಅವ್ರು ಏನಿದ್ದಾರೆ ಅವರ ತಂದೆ ಇವರು. ಸಲೀಂ ಜಾವೇದ್ ಅವರು ಹಿಂದಿಯ ಶೋಲೆ ಅನ್ನೋ ಸಿನಿಮಾ ಕೂಡ ಅವರೇ ಕತೆ ಬರೆದಿರ್ತಾರೆ. ಆ ಸಿನಿಮಾ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ಅದಾದ್ಮೇಲೆ ದಕ್ಷಿಣ ಭಾರತಕ್ಕೆ ಬರ್ತಾರೆ. ದಕ್ಷಿಣ ಭಾರತದಲ್ಲಿ ಕನ್ನಡಕ್ಕೆ ಮೊದಲ ಬಾರಿಗೆ ಅವ್ರು ಕತೆ ಬರೀತಾರೆ. ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗುತ್ತೆ. ಈ ಸಿನಿಮಾದ ಕತೆ ಯಾವ ತರ ಇತ್ತು ಅಂತಂದ್ರೆ, ತನ್ನ ಹೆಂಡತಿಗೆ ಆದಂತ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಗಂಡ ಒಂದು ಕೊಲೆನ ಮಾಡ್ತಾನೆ. ಆ ಕೊಲೆನ ಸುತ್ತಾನೆ ಸುತ್ತೆ ಒಂದು ಕತೆ. ಈ ಸಿನಿಮಾದಲ್ಲಿ ತೂಗು ಶ್ರೀನಿವಾಸ್ ಅವರು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದಾರೆ. ವಜ್ರಮುನಿ ಅವರು ಕನ್ನಡದ ಮಟ್ಟಿಗೆ ಬಹುದೊಡ್ಡ ಖಳನಾಯಕ ಅಂತಾನೆ ಹೇಳ್ಬೋದು. ನಾಯಕಿಯ ವಿಚಾರದಲ್ಲಿ ಇಬ್ರು ನಾಯಕರು ಬರ್ತಾರೆ. ಒಂದು ಜಯಮಾಲಾ ಅವರು, ಇನ್ನೊಂದು ಆರತಿ ಅವರು. ನಾಯಕನನ್ನ ಬಚಾವ್ ಮಾಡುವಂತ ಕ್ಯಾರೆಕ್ಟರ್ ಅಲ್ಲಿ ಆರತಿ ಅವರು ಕಾಣಿಸ್ಕೋತಾರೆ. ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಅವರ ಅಭಿನಯ. ಅಣ್ಣವ್ರಂತೂ ಕೇಳೋದೇ ಬೇಡ. ಕನ್ನಡದ ಮಟ್ಟಿಗೆ ಅಥವಾ ಭಾರತದ ಮಟ್ಟಿಗೆ ಅಂತ ಕೂಡ ಹೇಳ್ಬೋದು. ನಟನೆಯಲ್ಲಿ ಒಂದು ಯೂನಿವರ್ಸಿಟಿ ಅಂತ ಕೂಡ ಹೇಳ್ಬೋದು ಅಣ್ಣವ್ರನ್ನ. ಹಾಗಾಗಿ ಅವರ ನಟನೆ ಬಗ್ಗೆ ಎರಡು ಮಾತಿಲ್ಲ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಈ ಒಂದು ಸಿನಿಮಾದ ಮುಖ್ಯ ಚಿತ್ರಮಂದಿರ ಪಲ್ಲವಿ ಆಗಿರುತ್ತೆ. ಪಲ್ಲವಿ ಚಿತ್ರಮಂದಿರ ಹೊಸದಾಗಿ ಶುರುವಾಗಿರುತ್ತೆ. ಅದನ್ನ ಅಣ್ಣವರೇ ಕೂಡ ಓಪನ್ ಕೂಡ ಮಾಡಿರ್ತಾರೆ. ಈ ಒಂದು ಸಿನಿಮಾ ಅಲ್ಲಿ ದಾಖಲೆ ಬರೆಯುತ್ತೆ. 25 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಈ ಒಂದು ಸಿನಿಮಾದ ಬಜೆಟ್ ಎಷ್ಟಾಗಿತ್ತು ಅಂತಂದ್ರೆ 25 ಲಕ್ಷ. ಅಂದ್ರೆ 1976ರಲ್ಲಿ 25 ಲಕ್ಷ ಅಂತಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಹೈ ಬಜೆಟ್ ಸಿನಿಮಾ ಇದು. ಹಾಗಾಗಿ ಈ ಸಿನಿಮಾದ ಕಲೆಕ್ಷನ್ ಕೂಡ 2.5 ಕೋಟಿ ಅಷ್ಟಾಗಿರುತ್ತೆ. ಸಾಕ್ಷಾತ್ಕಾರ ಸಿನಿಮಾದಲ್ಲಿ ಏನ್ ಕಳ್ಕೊಂಡಿದ್ರು ಹಣ ನಿರ್ಮಾಪಕರು, ಅದಕ್ಕಿಂತ 10 ಪಟ್ಟು ಹಣನ ಈ ಒಂದು ಸಿನಿಮಾದಲ್ಲಿ ಸಂಪಾದನೆ ಕೂಡ ಮಾಡ್ಕೋತಾರೆ. ಯಾಕೆಂತಂದ್ರೆ ಅಣ್ಣವರು ಫ್ರೀ ಕಾಲ್ ಶೀಟ್ ನ ಕೊಟ್ಟು ಈ ಸಿನಿಮಾನ ಮಾಡಿಸ್ತಾರೆ. ಈ ಸಿನಿಮಾ ಮಾಡಿ, ಕತೆ ಚೆನ್ನಾಗಿರುತ್ತೆ, ನಾನು ಕೂಡ ಸಂಭಾವನೆ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಅಣ್ಣವರು ಆತರ ನಿರ್ಮಾಪಕರ ಬೆನ್ನಿಗೆ ನಿಂತಿದ್ರಿಂದಾನೇ ಅಣ್ಣವರ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗ್ತಿತ್ತು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಪಲ್ಲವಿ ಚಿತ್ರಮಂದಿರ ಏನಿದೆ 2000 ಇಸ್ವಿ ಆದ್ಮೇಲೆ ಪಲ್ಲವಿ ಚಿತ್ರಮಂದಿರ ಕಂಪ್ಲೀಟ್ ಆಗಿ ಬದಲಾವಣೆ ಆಗುತ್ತೆ. ಬರೀ ತೆಲುಗು ಚಿತ್ರಮಂದಿರಗಳಿಗೆ ಮುಖ್ಯ ಚಿತ್ರಮಂದಿರಗಳಿಗೆ ಬದಲಾವಣೆ ಆಗುತ್ತೆ. ಅಣ್ಣವರು ಸಿನಿಮಾಗಳನ್ನ ಕಮ್ಮಿ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣನೇ ಎಷ್ಟೋ ಚಿತ್ರಮಂದಿರಗಳು ಪರಭಾಷಾ ಸಿನಿಮಾಗಳಿಗೆ ಮಣೆ ಹಾಕತ್ತೆ. ಪ್ರೇಮದ ಕಾಣಿಕೆ ಸಿನಿಮಾ ನೀವು ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಬಹುಪಾಲು ಚಿತ್ರೀಕರಣ ಈ ಸಿನಿಮಾದ್ದು ಚಿಕ್ಕಮಂಗ್ಳೂರಲ್ಲಿ ನಡೆದಿರುತ್ತೆ. ಮತ್ತೊಂದು ಸಾಂಗು, ಮತ್ತೊಂದು ಹಾಡು, ಮತ್ತೆ ಇನ್ನೊಂದಷ್ಟು ಚಿತ್ರೀಕರಣಗಳನ್ನ ಶಿಮ್ಲಾದಲ್ಲಿ ಕೂಡ ಚಿತ್ರೀಕರಣ ಮಾಡಿದ್ದಾರೆ. ಅಣ್ಣವರ ಒಂದು ಅದ್ಭುತ ಅಭಿನಯಕ್ಕೋಸ್ಕರ ಈ ಸಿನಿಮಾಗೆ ಅಣ್ಣವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ. ಆರತಿ ಅವ್ರಿಗೂ ಸಹ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬರುತ್ತೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ರು ಸಹ ಒಬ್ರಿಗಿಂತ ಒಬ್ರು ಅದ್ಭುತವಾಗಿರೋ ಅಭಿನಯ ನೀಡೋದ್ರಿಂದ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಕೂಡ ಆಯ್ತು. ಈ ಸಿನಿಮಾದಲ್ಲಿ ಪೂರ್ಣಿಮಾ ರಾಜ್‌ಕುಮಾರ್ ಅವರ ಅಭಿನಯ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾಯಕ ನಾಯಕಿ ಎಷ್ಟು ಮುಖ್ಯವಾಗಿರ್ತಾರೋ ಕತೆಗೆ, ಇವರ ಒಂದು ಅಭಿನಯ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಬಾಲ ಕಲಾವಿದರಾಗಿ ಪುನೀತ್ ರಾಜ್‌ಕುಮಾರ್ ಅವರು ಕೂಡ ಒಂದು ಚಿಕ್ಕ ರೋಲ್, ಅಂದ್ರೆ ಒಂದು 6 ತಿಂಗಳು ಮಗು ಅನ್ಸುತ್ತೆ, ಆ ಒಂದು ತೊಟ್ಲಲ್ಲಿ ಮಲಗಿಸಿರ್ತಾರೆ. ಆ ಒಂದು ಪಾತ್ರ ಕೂಡ ಪುನೀತ್ ರಾಜ್‌ಕುಮಾರ್ ಅವರು ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾ ಮೂಲಕ ಪುನೀತ್ ರಾಜ್‌ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಗೊಳ್ತಾರೆ. ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತು, ಪುನೀತ್ ರಾಜ್‌ಕುಮಾರ್ ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಅಂತ ಅನ್ಬಿಟ್ಟು. ಈ ಸಿನಿಮಾ ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆದ್ಮೇಲೆ ಹಿಂದಿಲ್ ಕೂಡ ರಿಮೇಕ್ ಆಗುತ್ತೆ ರಾಜ್ ಅನ್ನೋ ಹೆಸರಲ್ಲಿ. ಅಲ್ಲೂ ಕೂಡ ಈ ಸಿನಿಮಾ ದಾಖಲೆ ಕೂಡ ಬರೆಯುತ್ತೆ. ಮತ್ತು ತಮಿಳಲ್ಲಿ ಯಾವ ತರ ಹಿಟ್ ಆಗುತ್ತೆ ಅಂತಂದ್ರೆ, ತಮಿಳಲ್ಲಿ ಅಲ್ಲಿವರೆಗೂ ಬಂದಂತ ಸಿನಿಮಾಗಳ ಎಲ್ಲಾ ದಾಖಲೆ ಕೂಡ ಮುರಿಯುತ್ತೆ. ತಮಿಳಲ್ಲಿ ರಜನಿಕಾಂತ್ ಅವರು ಮತ್ತು ಲಕ್ಷ್ಮಿ ಅವರು ಅಭಿನಯ ಮಾಡಿರ್ತಾರೆ. ಪೊಲ್ಲಾದವನ್ ಅಂತ ಸಿನಿಮಾ ಹೆಸರು. ಕಲೆಕ್ಷನ್ ಅಷ್ಟೇ ಹಾಕಿದ್ದ ಬಂಡವಾಳಕ್ಕಿಂತ 10 ಪಟ್ಟು ಜಾಸ್ತಿ ಬರುತ್ತೆ ತಮಿಳಲ್ಲಿ. ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಅಣ್ಣವ್ರ ಸಿನಿಮಾಗಳು ಬರ್ತಿದಾಗ ಯಾವ ತರ ಇತ್ತು ಅಂತಂದ್ರೆ, ಮೊದಲು ಕನ್ನಡದ ಸಿನಿಮಾ ಹಿಟ್ ಆಗ್ತಿತ್ತು. ಅದಾದ್ಮೇಲೆ ತೆಲುಗು ಮತ್ತು ತಮಿಳು ತಗೊಂಡ್ ಹೋಗ್ತಿದ್ರು. ಬರ್ತಾ ಬರ್ತಾ ಏನಾಗ್ತಿತ್ತು ಅಂತಂದ್ರೆ, ಅಣ್ಣವ್ರು ಸಿನಿಮಾ ಕಮ್ಮಿ ಮಾಡೋದು ಶುರು ಮಾಡಿದ್ಮೇಲೆ ತೆಲುಗು ತಮಿಳು ಸಿನಿಮಾಗಳು ಹಿಟ್ ಆಗ್ತಿತ್ತು. ಅದನ್ನ ಕನ್ನಡಕ್ಕೆ ತಗೊಬಂದ್ ಮಾಡೋರು. ಆ ತರ ಒಂದು ಪರಿಸ್ಥಿತಿ ಎದುರಾಯ್ತು ಅಣ್ಣವರು ನಮ್ಮನ್ನ ಬಿಟ್ಟು ಹೋದ್ಮೇಲೆ.
ಪ್ರೇಮದ ಕಾಣಿಕೆ ಸಿನಿಮಾಗೆ ಸಂಗೀತ ಕೊಟ್ಟಿದ್ದು ಉಪೇಂದ್ರ ಕುಮಾರ್ ಅವರು. ಮುಂಚೆ ಅಣ್ಣವ್ರಿಗೆ ಜಿ.ಕೆ. ವೆಂಕಟೇಶ್ ಅವರು ಸಂಗೀತ ಕೊಡ್ತಿದ್ರು. ಅವರು ಕಾಲ ಆದ ನಂತರ ಉಪೇಂದ್ರ ಕುಮಾರ್ ಅವರು ಅಣ್ಣವ್ರ ಸಿನಿಮಾಗಳಿಗೆ ಸಂಗೀತ ಕೊಡೋದಕ್ಕೆ ಶುರು ಮಾಡಿದ್ರು. ಉಪೇಂದ್ರ ಕುಮಾರ್ ಅವರು ಮತ್ತು ಅಣ್ಣವ್ರ ಕಾಂಬಿನೇಷನ್ ಇದೆ ಅಂತಂದ್ರೆ ಸಾಕು, ಆ ಸಿನಿಮಾದ ಹಾಡುಗಳು ಕೂಡ ಎಲ್ಲ ಸಹ ಅದ್ಭುತವಾಗಿತ್ತು. ಅದೇ ತರ ಪ್ರೇಮದ ಕಾಣಿಕೆ ಸಿನಿಮಾದ ಹಾಡುಗಳು ಸಹ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅದಾದ ಮೇಲೆ ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದು ಸೋಮಶೇಖರ್ ಅವರು. ನಿಮ್ಗೆಲ್ಲ ಗೊತ್ತು, ಚಕ್ರ ಸಿನಿಮಾ ಆಗಿರ್ಬೋದು ಅಥವಾ ಮೃಗಾಲಯ ಸಿನಿಮಾ ಆಗಿರ್ಬೋದು, ಮತ್ತು ಅಣ್ಣವ್ರದ್ದು ಬಂಗಾರದ ಪಂಜರ ಈ ಸಿನಿಮಾ ಕೂಡ ಇವರೇ ಡೈರೆಕ್ಷನ್ ಮಾಡಿದ್ದು. ಬಂಗಾರದ ಪಂಜರ ಸಿನಿಮಾ ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ. ಅದಾದ್ಮೇಲೆ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮಾಡ್ತಾರೆ. ಈ ಸಿನಿಮಾ ಕೂಡ ಥ್ರಿಲ್ಲರ್ ಸಿನಿಮಾನೇ ಆಗಿರುತ್ತೆ. ಅಣ್ಣವ್ರದ್ದು ಅಷ್ಟೇನೆ 1974ರಲ್ಲಿ ಬಂಗಾರದ ಪಂಜರ ಬಂದಿರುತ್ತೆ, 76ರಲ್ಲೇನೆ ಪ್ರೇಮದ ಕಾಣಿಕೆ ಬರುತ್ತೆ. ಅಲ್ಲಿಗೂ ಇಲ್ಲಿಗೂ ನಟನೆಯಲ್ಲೂ ಕೂಡ ತುಂಬಾ ವ್ಯತ್ಯಾಸ ಇದೆ, ನಿರ್ದೇಶನದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ವಿ ಸೋಮಶೇಖರ್ ಅವ್ರು ಇದಾರೆ ಅಂತಂದ್ರೆ ಆ ಸಿನಿಮಾ ಒಂದು ಆಕ್ಷನ್ ಆಗಿರುತ್ತೆ, ಇಲ್ಲಾಂದ್ರೆ ಒಂದು ಥ್ರಿಲ್ಲರ್ ಸಿನಿಮಾ ಆಗಿರುತ್ತೆ. ಅದೇ ತರ ಅಣ್ಣವ್ರಿಗೆ ಒಂದು ಸಿನಿಮಾ ಮಾಡ್ತಾರೆ. ಈ ಸಿನಿಮಾಗೆ ಸಂಭಾಷಣೆ ಕೂಡ ಬರೆದಿದ್ದು ಕೂಡ ಚಿ ಉದಯಶಂಕರ್ ಅವರನ್ನೇ. ಅಣ್ಣವರ ಸಿನಿಮಾಗಳು ಸಾಕಷ್ಟು ಸಿನಿಮಾಗಳಿಗೆಲ್ಲ ಅವರನ್ನೇ ಸಂಭಾಷಣೆ ಬರೆದಿದ್ದು. ಹಾಗಾಗಿ ಅಣ್ಣವರ ಸಿನಿಮಾ ಒಂದು ಯಾವ ತರ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಿತ್ತು ಅನ್ನೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಅವ್ರದ್ದೊಂದು ಟೀಮೇ ಇತ್ತು. ಸಂಗೀತ ಇವರೇ ಇರ್ಬೇಕಿತ್ತು, ಸಂಭಾಷಣೆ ಇವರೇ ಬರಿಬೇಕು, ಈ ತರದೊಂದು ಟೀಮ್ ನ ಕಟ್ಕೊಂಡಿದ್ರು ಅಣ್ಣವರು. ಆ ಒಂದು ಟೀಮ್ ಅಲ್ಲಿ ಎಲ್ಲರ ಜೊತೆ ಗೂಡಿ ಕೆಲಸ ಮಾಡ್ತಿದ್ರು. ಹಾಗಾಗಿ ಅವ್ರ ಸಿನಿಮಾಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಿತ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.